ಪ್ರಿಯ ಸ್ನೇಹಿತರೆ, ಬೆಳಕಾಗು ಚೇತನದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸಾತ್ವಿಕ ಧರ್ಮ ಬಂಧುಗಳೇ, ಪ್ರತಿಯೊಂದು ಪರಿವಾರದಲ್ಲಿ ಪ್ರತಿಯೊಬ್ಬ ಸದಸ್ಯರ ಜೀವನದ ಘಟನೆಗಳು ವಿಚಿತ್ರ ಮತ್ತು ವಿಭಿನ್ನವಾಗಿ ನಡೀತಾ ಇರ್ತವೆ. ಅದಕ್ಕೆ ಹೇಳ್ತಾರೆ ಅಘಟಿತ ಘಟನಾ ಪಟಯಶಿ ಮಾಯಾ ಅಂತ. ಮಾಯಾ ತುಂಬ ವಿಚಿತ್ರವಾಗಿ ವಿಭಿನ್ನವಾಗಿ ಇರುವಂಥದ್ದನ್ನು ನಾವು ನಿತ್ಯದಲ್ಲಿ ಕಾಣ್ತೇವೆ. ಪ್ರತಿ ಹಂತದಲ್ಲೂ ಮನುಷ್ಯನಿಗೆ ದುಃಖ, ನೋವು, ಸಂಕಟ, ಸಮಸ್ಯೆ, ಆತಂಕ, ಗೊಂದಲಗಳು ಬಂದು ಮನಸ್ಸು ವಿಚಲಿತ ಆಗೋದು ಅಷ್ಟೇ ಅಲ್ಲ, ಗೊಂದಲದಲ್ಲಿ ಮನುಷ್ಯ ಮುಳುಗೋದನ್ನು ಪ್ರತಿ ಹಂತದಲ್ಲೂ ನಾವು ಕಾಣ್ತಾ ಇದ್ದೇವೆ. ಆದರೆ ಆ ಸಮಯದಲ್ಲಿ ನಾವೆಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಹೇ ಭಗವಂತ, ಹೇ ಗುರುನಾಥ, ಹೇ ಕುಲದೈವವೇ, ಇಷ್ಟ ದೈವವೇ, ಗ್ರಾಮ ದೈವವೇ, ನಮಗೆ ಎಷ್ಟು ಪರೀಕ್ಷೆ ಮಾಡ್ತಾ ಇದ್ದೀಯಾ, ನಮ್ಮ ಪರಿವಾರದಲ್ಲಿ ಎಷ್ಟು ನೋವನ್ನು ತಂದು ಇಡ್ತಾ ಇದೆಯಾ ಅನ್ನೋ ಪ್ರಶ್ನೆಯನ್ನ ಭಗವಂತನಲ್ಲಿ ಮಾಡ್ತೇವೆ. ಸದ್ಭಕ್ತ ಬಂಧುಗಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಒಬ್ಬ ಮನುಷ್ಯ ಏನಾದರೂ ಉನ್ನತಿಯನ್ನು ಹೊಂದಬೇಕಾಗಿತ್ತು ಅಂತ ಕೇಳಿದರೆ ಪರೀಕ್ಷೆಯಿಂದ ಮಾತ್ರ ಸಾಧ್ಯ. ಅವನ ಜೀವನದಲ್ಲಿ ಪರೀಕ್ಷೆಗಳು ಬರದೇ ಹೋದರೆ ಅವನು ಮತ್ತೊಂದು ಸ್ಥಾನವನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ಸದಾ ಅರ್ಥೈಸಿಕೊಳ್ಳಬೇಕು, ನೆನಪಿಟ್ಕೋಬೇಕಾಗತ್ತೆ. ಈ ಉದಾಹರಣೆಯಾಗಿ ಒಬ್ಬ ವಿದ್ಯಾರ್ಥಿ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಹೋಗಬೇಕು ಅಂತ ಕೇಳಿದರೆ ಪರೀಕ್ಷೆ ಅನಿವಾರ್ಯ. 1ನೇ ತರಗತಿಯಿಂದ 2ನೇ ತರಗತಿಗೆ ಹೋಗಬೇಕು ಅಂದಾಗ ಪರೀಕ್ಷೆಯನ್ನು ಬರೆದಾಗ ಮಾತ್ರ ಸಾಧ್ಯ. 10ನೇ ತರಗತಿಯಿಂದ PUC ಹೋಗಬೇಕು ಅಂದಾಗ ಪರೀಕ್ಷೆಯನ್ನು ಬರೆಯುವಂಥ ಅವಶ್ಯಕತೆ ಇದೆ. ಒಂದು ವರ್ಷ ಅವರು ಶಾಲೆ ಕಾಲೇಜ್ಗಳಿಗೆ ಹೋಗಿದ್ದಾರೆ, ಪರೀಕ್ಷೆಯನ್ನು ಬರೆದಿಲ್ಲ ಅಂತ ಕೇಳಿದರೆ ಅವರು ಮುಂದಿನ ತರಗತಿಗೆ ಹೋಗಲಿಕ್ಕೆ ಅವರಿಗೆ ಅವಕಾಶ ಸಿಗೋದಿಲ್ಲ. ಅದೇ ಪ್ರಕಾರ ಯಾವುದೇ ರಂಗದಲ್ಲಿ ಪ್ರವೇಶ ಮಾಡಲಿ, ಅಲ್ಲಿ ಪರೀಕ್ಷೆ ಅನ್ನುವಂಥದ್ದು ಅನಿವಾರ್ಯ. ಯಾವುದೇ ಅಧಿಕಾರವನ್ನು ತಗೊಳ್ಳಿ, ಅಧಿಕಾರದ ಪ್ರಾರಂಭದಲ್ಲಿ ಪರೀಕ್ಷೆ ಆಗಲೇಬೇಕಾಗತ್ತೆ. ಆ ಅಧಿಕಾರ ಪ್ರಮೋಷನ್ ಆಗಬೇಕು ಅಂದ ಪರೀಕ್ಷೆ ಆಗಲೇಬೇಕಾಗತ್ತೆ. ಈಗ ಉದಾಹರಣೆಗೆ IAS, KAS, IPS ಅಥವಾ ಮೆಡಿಕಲ್ಲು ಅಥವಾ ಇಂಜಿನಿಯರಿಂಗ್ ಯಾವುದನ್ನೇ ಅವರು ಆಯ್ಕೆ ಮಾಡಿಕೊಳ್ಳಿ, ಮೊದಲು ಪರೀಕ್ಷೆ ಆಗತ್ತೆ, ಆನಂತರವೂ ಕೂಡ ಪರೀಕ್ಷೆ ಆಗತ್ತೆ. ಆ ಪರೀಕ್ಷೆ ಆದಾಗ ಮಾತ್ರ ಮುಂದಿನ ಸ್ಥಾನಕ್ಕೆ ಅವರು ಹೋಗ್ಲಿಕ್ಕೆ ಅರ್ಹರಾಗ್ತಾರೆ ಅನ್ನೋದನ್ನ ನಾವು ಪ್ರತಿನಿತ್ಯ ನೋಡ್ತೇವೆ, ಕಾಣ್ತೇವೆ, ತಿಳ್ಕೊತೇವೆ. ಹಾಗೆ ಜೀವನದಲ್ಲೂ ಕೂಡ ಅನೇಕ ಪರೀಕ್ಷೆಗಳು. ಒಬ್ಬ ರೈತ ಪರಿಶ್ರಮದಿಂದ ಅವನಿಗೆ ಅನೇಕ ಸವಾಲುಗಳು, ಪರೀಕ್ಷೆಗಳು ಬಂದೊಡ್ತವೆ. ಅವುಗಳನ್ನು ಮೆಟ್ಟಿ ನಿಂತು ಮುಂದುವರೆದಾಗ ಮಾತ್ರ ಅವನಿಗೆ ಉತ್ತಮವಾದ ಬೆಳೆ ಕೈ ಸಿಗತ್ತೆ. ಒಬ್ಬ ಉದ್ಯಮಿ ಕಷ್ಟಪಟ್ಟು ಎಲ್ಲ ಪರೀಕ್ಷೆಗಳನ್ನು ಗಟ್ಟಿಯಾಗಿ ಎದುರಿಸಿ ದುಡಿದಾಗ ಮಾತ್ರ ಆ ವ್ಯವಹಾರ ಅವನ ಕೈ ಹಿಡಿಯುತ್ತೆ. ಅದೇ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಕಷ್ಟಪಟ್ಟಾಗ, ಆ ಪರೀಕ್ಷೆಯಲ್ಲಿ ಜಯಶಾಲಿಯಾದಾಗ ಮಾತ್ರ ಅವನಿಗೆ ಯಶಸ್ಸು ಮತ್ತು ಮುಂದಿನ ಸ್ಥಾನಮಾನಗಳು ಲಭ್ಯವಾಗತ್ತೆ ಅನ್ನೋದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗೆ ಜೀವನದಲ್ಲಿ ಯಾವಾಗಲೂ ಕೂಡ ಅದಕ್ಕೆ ಹೇಳ್ತಾರೆ, ಬರುತ್ತಾ ಹೋಗುತ್ತಾ ಇರುವವರು ಇಬ್ಬರು ನೋಡ. ನಮ್ಮ ಜೀವನದಲ್ಲಿ ಸದಾ ಬರ್ತಾ ಹೋಗ್ತಾ ಇರತಕ್ಕಂಥವ್ರು ಯಾರು ಅಂತ ಕೇಳಿದ್ರೆ ಅತಿಥಿಗಳಂತೆ. ಸುಖ ಮತ್ತು ದುಃಖ, ಅದಕ್ಕೆ ಹೇಳ್ತಾರೆ ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ. ಇದು ಕಾಣ ಮನುಜ. ಸುಖ ಮತ್ತು ದುಃಖಗಳು ಒಂದು ರಥದ 2 ಚಕ್ರಗಳಿದ್ದಂತೆ, ಹಗಲು ರಾತ್ರಿಗಳಿದ್ದಂತೆ, ಸೂರ್ಯ ಚಂದ್ರರಿದ್ದಂತೆ ಅನ್ನೋದನ್ನ ನಾವು ಯಾರು ಕೂಡ ಮರಿಬಾರದು. ಇತಿಹಾಸದ ಪುಟಗಳಲ್ಲಿ ಪಾಂಡವರಿಗೆ ಎಷ್ಟು ಪರೀಕ್ಷೆ ಬಂತು, ಎಂತೆಂಥ ಕಠಿಣ ಶ್ರಮ ಆಯಿತು, ಎಷ್ಟೆಷ್ಟು ನೋವುಗಳು, ಸಂಕಟಗಳು, ಸಮಸ್ಯೆಗಳು ಬಂದು ಒದಗಿದವು. ಆ ಪರೀಕ್ಷೆಯನ್ನು ಗೆದ್ದು ಅವರು ರಾಜ್ಯಭಾರವನ್ನು ನಿರ್ಮಾಣ ಮಾಡಿದರು. ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಇವರಿಗೆಲ್ಲ ಎಷ್ಟು ಕಷ್ಟ ಬಂತು, ಎಂತೆಂಥ ಪರೀಕ್ಷೆಗಳು ಎದುರಾದವು. ಅವೆಲ್ಲವನ್ನು ಗಟ್ಟಿಯಾಗಿ ಮೆಟ್ಟಿ ನಿಂತು ಎದುರಿಸಿದಾಗ ಅವರು ಇವತ್ತು, ಅವರ ಹೆಸರು ಇವತ್ತಿಗೂ ಕೂಡ ಪ್ರತಿಯೊಬ್ಬರ ಮನದಲ್ಲಿ, ಹೃದಯದಲ್ಲಿ ಇರಲಿಕ್ಕೆ ಕಾರಣವಾಗಿದೆ. ಅದೇ ಪ್ರಕಾರ ಸೂರ್ಯವಂಶದ ಪ್ರತಾಪಿ ರಾಜ ಯಾವ ಸತ್ಯ ಹರಿಶ್ಚಂದ್ರ, ಅವನ ಇತಿಹಾಸ ಎಷ್ಟು ವಿಭಿನ್ನವಾಗಿದೆ ತಾವೆಲ್ಲ ಚಿಂತನೆ ಮಾಡಿ. ಸ್ವರ್ಗಲೋಕದಲ್ಲಿ ಒಂದು ಸಾರಿ ಎಲ್ಲ ದೇವಾನು ದೇವತೆಗಳು, ಋಷಿಮುನಿಗಳು ಎಲ್ಲ ಕೂಡಿ ಒಂದು ಸಭೆಯನ್ನು ಆಯೋಜನೆ ಮಾಡಿರ್ತಾರೆ. ಅನೇಕ ವಿಷಯಗಳನ್ನು ಕುರಿತು ಚಿಂತನ ಮಂಥನ ಆಗ್ತಾ ಇದೆ, ಚರ್ಚೆ ಆಗತ್ತೆ. ಆ ಸಮಯದಲ್ಲಿ ಅನೇಕ ಪ್ರಶ್ನೆಗಳ ಮಧ್ಯದಲ್ಲಿ ಮತ್ತೊಂದು ಪ್ರಶ್ನೆ ಆಗತ್ತೆ. ಯಾವ ವಿಶ್ವಾಮಿತ್ರರು ಹೇಳ್ತಾರೆ, ಈಗ ಭೂಲೋಕದಲ್ಲಿ ಧರ್ಮವಂತರು, ನಿಷ್ಠಾವಂತರು, ಸತ್ಯವಂತರು ಸಿಗುವಂಥದ್ದು ಬಹಳ ಕಷ್ಟ ಇದೆ, ಪರಿಪಾಲನೆ ಮಾಡ್ತಾರೆ, ಕಠಿಣ ಪ್ರಸಂಗ ಬಂದಾಗ ಆ ಧರ್ಮವನ್ನ, ಸತ್ಯವನ್ನ ಬಿಟ್ಟು ಬಿಡ್ತಾರೆ ಅನ್ನುವಂಥ ವಾದವನ್ನ ಯಾವ ವಿಶ್ವಾಮಿತ್ರರು ಮಾಡ್ತಾರೆ. ಆ ಸಮಯದಲ್ಲಿ ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ಹಾಗೆ ಅನ್ಕೋಬೇಡಿ, ಇವತ್ತಿಗೂ ಕೂಡ ಧರ್ಮನಿಷ್ಠರಿದ್ದಾರೆ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಇಬ್ಬರ ಮಧ್ಯದಲ್ಲಿ ಚರ್ಚೆ, ವಾದ ವಿವಾದ, ಸಂವಾದ ಆಗತ್ತೆ. ಆನಂತರ ಅಂಥವ್ರು ಯಾರಿದ್ದಾರೆ ಅಂತ ವಿಶ್ವಾಮಿತ್ರರು ಕೇಳ್ತಾರೆ. ವಶಿಷ್ಠ ಮಹರ್ಷಿಗಳು ಹೇಳ್ತಾರೆ, ನಮ್ಮ ಶಿಷ್ಯ ಯಾವ ಸೂರ್ಯ ವಂಶದ ಪ್ರತಾಪಿ ರಾಜ ಹರಿಶ್ಚಂದ್ರ ಇದ್ದಾನೆ ಅಂತೇಳಿ. ಹಾಗಾಗಿ ಆ ಯಾವ ವಿಶ್ವಾಮಿತ್ರರು ಹರಿಶ್ಚಂದ್ರನ ಪರೀಕ್ಷೆಗೆ ತಯಾರಾಗ್ತಾರೆ. ರಾಜ್ಯಸಭೆ ನಡೆದಿದೆ,
ಆ ಸಮಯದಲ್ಲಿ ಅಲ್ಲಿಗೆ ಯಾವ ವಿಶ್ವಾಮಿತ್ರರು ಬಂದು ಪಾಲ್ಗೊಳ್ತಾರೆ. ಅವಾಗ ಭಕ್ತಿ ಶ್ರದ್ಧೆಯಿಂದ ಸೂರ್ಯವಂಶದ ರಾಜ ಹರಿಶ್ಚಂದ್ರ ಬರಮಾಡಿಕೊಂಡು ಗೌರವ ಸಮರ್ಪಣೆ ಮಾಡಿ ಆನಂತರ ಅವರಿಂದ ಆಶೀರ್ವಾದ ಪಡಿತಾನೆ. ಅವಾಗ ವಿಶ್ವಾಮಿತ್ರರು ಹೇಳ್ತಾರೆ, ನೋಡಪ್ಪ, ನಾನು ಲೋಕ ಕಲ್ಯಾಣಾರ್ಥವಾಗಿ ಮಹಾಯಾಗವನ್ನು ಆಯೋಜನೆ ಮಾಡಿದ್ದೇನೆ, ಅದಕ್ಕಾಗಿ ಅದು ಖರ್ಚು ವೆಚ್ಚ ತುಂಬ ಇರುತ್ತೆ, ಅದಕ್ಕಾಗಿ ನೀನಷ್ಟು ಸಹಯೋಗವನ್ನು ಕೊಡಬೇಕು ಅಂತ ಹೇಳ್ತಾರೆ. ಅವಾಗ ಆಯ್ತು ಅಂತ ಹೇಳಿ ಸಂಕಲ್ಪವನ್ನು ಮಾಡಿ ಪ್ರತಿಜ್ಞೆ ಮಾಡ್ತಾನೆ. ತಾವು ಯಾವಾಗ ಏನು ಬೇಡ್ತೀರಿ ಅದನ್ನು ನಾನು ಆವಾಗ ತಮಗೆ ಅರ್ಪಣೆ ಮಾಡ್ತೇನೆ ಅಂತ ಹರಿಶ್ಚಂದ್ರ ಹೇಳ್ತಾನೆ. ಒಂದಷ್ಟು ಸಮಯ ಕಳೀತು. ಆನಂತರ ಬಂದು ಯಜ್ಞವನ್ನ ಇನ್ನೇನು ಕೆಲವೇ ಸಮಯದಲ್ಲಿ ಪ್ರಾರಂಭ ಮಾಡೋದಿದೆ, ಹಾಗಾಗಿ ನಿನ್ನ ಎಲ್ಲ ಸಂಪತ್ತಿ ಏನಿದೆಯಲ್ಲ, ನಿನ್ನ ರಾಜ್ಯದ ದನಕನಕಗಳನ್ನ, ಪರಿಪೂರ್ಣ ರಾಜ್ಯವನ್ನ ಅರ್ಪಿಸಬೇಕು ಅಂತ ಬೇಡ್ತಾರೆ. ತತ್ಕ್ಷಣದಲ್ಲಿ ಮರು ವಿಚಾರ ಮಾಡದೆ ಹರಿಶ್ಚಂದ್ರ ತನ್ನ ರಾಜ್ಯ, ತನ್ನ ಸಂಪತ್ತಿ, ತನ್ನ ಅಧಿಕಾರ, ತನ್ನ ಸ್ಥಾನಮಾನ ಅಷ್ಟು ಪರಿಪೂರ್ಣವಾಗಿ ವಿಶ್ವಾಮಿತ್ರರ ಚರಣಗಳಿಗೆ ಅರ್ಪಣೆ ಮಾಡ್ತಾ ಇದ್ದಾನೆ. ಆವಾಗ ಮತ್ತೆ ಕಾಣಿಕೆಯನ್ನು ಬೇಡ್ತಾರೆ. ಕಾಣಿಕೆಯನ್ನ 1,000 ಸುವರ್ಣ ನಾಣ್ಯಗಳು ಬೇಕು ಅಂತ ಬೇಡ್ತಾರೆ. ಆವಾಗ ಅದು ಅವನ ಕಡೆಗೆ ಇಲ್ಲದೆ ಇದ್ದಾಗ ತಾನು ತನ್ನ ಹೆಂಡತಿಯಾಗಿರ್ತಕ್ಕಂಥ ಧರ್ಮನಿಷ್ಠಳಾಗಿರ್ತಕ್ಕಂಥ ತಾರಾಮತಿ, ತನ್ನ ಸುಪುತ್ರನಾಗಿರ್ತಕ್ಕಂಥ ರೋಹಿತಾಶ್ವ ಮೂವರು ಕೂಡಿ ಹೋಗಿ ಸಾಕಷ್ಟು ಶ್ರಮವನ್ನ ಪಟ್ಟು ಬೇರೆ ಬೇರೆ ಬೇಡ್ತಾರೆ. ಎಲ್ಲೂ ಕೂಡ ಹಣ ದೊರಕದೇ ಇದ್ದಾಗ ನಕ್ಷತ್ರಕನನ್ನ ವಿಶ್ವಾಮಿತ್ರರು ನೇಮಕ ಮಾಡಿರ್ತಾರೆ. 1 ತಿಂಗಳು ಅವಧಿ ಕೊಟ್ಟಿರ್ತಾರೆ. ಆ ತಿಂಗಳು ಒಳಗೆ ಕೊಡದೆ ಹೋದ್ರೆ ನಿನ್ನ ರಾಜ್ಯ, ನಿನ್ನ ಸಂಪತ್ತಿ ಅಷ್ಟು ವಾಪಸ್ ಕೊಡ್ತೇವೆ ಅಂತ ಹೇಳಿ ಅವ್ರು ಹೇಳಿರ್ತಾರೆ. ಆವಾಗ ಎಲ್ಲ ಕಡೆಗೆ ನೋಡಿ ಯಾವ ಹರಿಶ್ಚಂದ್ರ ಪರಿಪೂರ್ಣ ಶರಣಾಗತ ಭಾವದಿಂದ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಶೀದ ಎಲ್ಲಿ ಹೋಗ್ತಾನೆ? ವಾರಣಾಸಿ ಹೋಗ್ತಾನೆ. ಅಲ್ಲಿ ಸ್ಮಶಾನ ಕಾಯುವಂತ ಕಾರ್ಯವನ್ನ ನಿರ್ವಹಣೆ ಮಾಡ್ತಾನೆ. ಆನಂತರದಲ್ಲಿ ಆ ಯಾವ ವ್ಯಕ್ತಿಯಿಂದ ಒಂದಷ್ಟು ಹಣವನ್ನು ಪಡೆದು ತನ್ನ ಹೆಂಡತಿಯನ್ನು ಒಂದು ಕಡೆಗೆ ಬ್ರಾಹ್ಮಣರ ಮನೆಯಲ್ಲಿ ಸೇವೆಗಾಗಿ ನಿಯೋಜನೆ ಮಾಡ್ತಾನೆ. ಅದರ ಜೊತೆಗೆ ಯಾವ ರೋಹಿತಾಶ್ವನು ಕೂಡ ಜೊತೆಗೆ ಸೇವೆಯನ್ನು ಮಾಡಲಿಕ್ಕೆ ಮುಂದಾಗ್ತಾನೆ. ಆನಂತರ ಬಂದಂತ 1,000 ನಾಣ್ಯಗಳನ್ನು, ಸುವರ್ಣ ನಾಣ್ಯಗಳನ್ನು ಆ ನಕ್ಷತ್ರಕನ ಮುಖಾಂತರವಾಗಿ ವಿಶ್ವಾಮಿತ್ರರಿಗೆ ಮುಟ್ಟಿಸ್ಲಿಕ್ಕಾಗತ್ತೆ. ಆನಂತರ ಅನೇಕ ಪರೀಕ್ಷೆಗಳು ನಡೆಯುತ್ತೆ. ಇನ್ನೇನು ಆ ಪರೀಕ್ಷೆಗಳು ಅತ್ಯಂತ ಕಠಿಣತರವಾಗಿ ನಡೆಯುತ್ತೆ. ಆ ವಿಶ್ಲೇಷಣೆ ಹೇಳ್ತಾ ಹೋದ್ರೆ ತುಂಬಾ ನೋವು ಅನಿಸುತ್ತೆ, ಕೇಳಲಿಕ್ಕೂ ಹೇಳಲಿಕ್ಕೂ ಕೂಡ ಅಷ್ಟೆಲ್ಲ ಪರೀಕ್ಷೆ ನಡೆಯುತ್ತೆ. ಒಂದು ಘಟನೆ ನಿಮಗೆ ಹೇಳೋದಾದ್ರೆ, ಯಾವ ರೋಹಿತಾಶ್ವನ ಜನ್ಮದಿನ ಅವತ್ತು ಒಂದಷ್ಟು ಸಿಹಿ ತಿನಿಸನ್ನು ತಿನ್ನಿಸ್ಬೇಕು ಅಂತ ತನ್ನ ತಾಯಿ ತಾರಾಮತಿ ಒಂದಷ್ಟು ಸಿಹಿ ತಿನಿಸುಗಳನ್ನು ಮಗನಿಗೆ ತಿನ್ನಿಸ್ಲಿಕ್ಕೆ ಹೋದಾಗ ಆ ಮನೆಯ ಒಡತಿ ಬಂದು ಅವಳನ್ನ ಬಡಿದು ಆ ಮಗನನ್ನ ಕಾಡಿಗೆ ಕಟ್ಟಿಗೆ ತರಲಿಕ್ಕೆ ಕಳಿಸ್ತಾ ಇದ್ದಾಳೆ. ಅವಾಗ ಹೇಳ್ತಾಳೆ ತಾರಾಮತಿ, ಅಮ್ಮ, ಇವತ್ತು ಜನ್ಮದಿನ ಇದೆ ಮಗಂದು, ಒಂದು ಸ್ವಲ್ಪ ಸಿಹಿ ತಿಂಡಿಯನ್ನು ತಿನ್ನಿಸಿ ಕಳಿಸ್ಕೊಡ್ತೇನೆ, ನೀನು ನಿನ್ನ ಕೆಲಸ ಮಾಡು ಅಂತೇಳಿ ಕೆಲಸಕ್ಕೆ ಹಚ್ಚಿ ಕಾಡಿಗೆ ಕಳಿಸ್ಕೊಡ್ತಾ ಇದ್ದಾಳೆ. ಕಾಡಿಗೆ ಹೋಗಿ ಕಟ್ಟಿಗೆ ಕಡಿತಾ ಒಂದು ಸರ್ಪ ಕಚ್ಚಿ ಮರಣ ಆಗತ್ತೆ ರೋಹಿತಾಶ್ವನಿಗೆ. ಆನಂತರ ಅಲ್ಲಿರುವಂತ ಸ್ನೇಹಿತರು ಓಡಿ ಬಂದು ತಾಯಿ ತಾರಾಮತಿ ಹೇಳ್ತಾ ಇದ್ದಾರೆ, ಅಮ್ಮ, ನಿನ್ನ ಮಗನಿಗೆ ಹೀಗಾಗಿದೆ ಅಂತ. ಮಗನ ರಕ್ಷಣೆಗಾಗಿ ಹೊರಟು ನಿಂತಿದ್ದಾಳೆ. ಆವಾಗ ಮನೆಯ ಒಡತಿ ಬಂದು ತಡಿತಾ ಇದ್ದಾಳೆ, ನೀನು ಪರಿಪೂರ್ಣ ಕೆಲಸವನ್ನ, ಇಂದಿನ ಕಾರ್ಯವನ್ನು ಪೂರ್ಣ ಮಾಡಿ ನಿನ್ನ ಮಗನ ನೋಡ್ಲಿಕ್ಕೆ ಹೋಗಬೇಕು ಅಂತ ಹೇಳ್ತಾಳೆ. ಆವಾಗ ಆ ಎಲ್ಲ ಕೆಲಸವನ್ನ, ಅಲ್ಲಿ ಕಸ ಹೊಡೆಯೋದು, ಕುಟ್ಟೋದು, ಬೀಸೋದು, ದನ ಮೇಯಿಸೋದು, ಸಗಣಿ ತೆಗೆಯೋದು, ಹಾಲು ಕರೆಯೋದು, ಎಲ್ಲ ಕೆಲಸವನ್ನ ಒಬ್ಬ ರಾಜನ ಹೆಂಡತಿ ಮಾಡುವಂಥದ್ದು. ಅದೆಲ್ಲವನ್ನು ಮಾಡಿ ಹೋಗಷ್ಟೊತ್ತಿಗೆ ಸಂಜೆ ಆಗಿರುತ್ತೆ. ಆ ಸಮಯದಲ್ಲಿ ಆ ಮಗನ ಶರೀರ ಆಗ್ಲೇ ಮರಣ ಆಗಿರುತ್ತೆ ಮಗನಿಗೆ. ಆ ಶವವನ್ನು ತಗೊಂಡು ಗೋಳಾಡಿ ಅಳುತ್ತಾ ಸ್ಮಶಾನಕ್ಕೆ ಅಂತ್ಯ ಸಂಸ್ಕಾರಕ್ಕಾಗಿ ಹೋಗ್ತಾಳೆ. ಆ ಸಮಯದಲ್ಲಿ ರಾಜ ಹರಿಶ್ಚಂದ್ರನೇ ಅಲ್ಲಿರ್ತಾನೆ. ಸುಂಕವನ್ನ, ಇದಕ್ಕೆ ಹಣ ಕಟ್ಟದೆ ಅಂತ್ಯಕ್ರಿಯೆಗೆ ಅವಕಾಶ ಇಲ್ಲ ಅಂತ ಹೇಳ್ತಾನೆ. ಆವಾಗ ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳ್ತಾಳೆ ತಾರಾಮತಿ. ನಿನ್ನ ಕೊರಳಲ್ಲಿರುವಂಥ ಮಾಂಗಲ್ಯವನ್ನ ಮಾರಿ ಹಣವನ್ನ ಕಟ್ಟು ಅಂತ ಹೇಳ್ತಾನೆ. ಆವಾಗ ವಶಿಷ್ಠ ಮಹರ್ಷಿಗಳ ಒಂದು ಅನುಗ್ರಹ ಇರುತ್ತೆ. ಯಾರೇ ಆಗಲಿ, ಯಾರಾದರೂ ಕೂಡ ಈ ಅವಳ ಮಾಂಗಲ್ಯ ತನ್ನ ಪತಿಯ ಹೊರತು ಯಾರಿಗೂ ಕೂಡ ಕಾಣುವಂತೆ ಇರೋದಿಲ್ಲ. ಅವರ ಅನುಗ್ರಹ ಇರುತ್ತೆ. ಆವಾಗ ಅವಳಿಗೆ ಅನಿಸುತ್ತೆ, ನನ್ನ ಮಾಂಗಲ್ಯ ಇವರಿಗೆ ಕಂಡಿದೆ ಅಂದ್ರೆ ನನ್ನ ಪತಿ ಇವರೇ ಅಂತೇಳಿ ಇನ್ನು ಗೋಳಾಡಿ ಅಳ್ತಾಳೆ. ನಡೆದ ಘಟನೆಯನ್ನೆಲ್ಲ ಹೇಳ್ತಾಳೆ. ಆವಾಗ ತನ್ನ ಮಾಂಗಲ್ಯವನ್ನ ಮಾರಿ ಇನ್ನು ವಾಪಸ್ ಬರೋ ಸಮಯದಲ್ಲಿ ಯಾವ ಕಾಶಿ ನರೇಶನ ಮಗನ ಹತ್ಯೆ ಆಗಿರುತ್ತೆ. ಅಲ್ಲಿ ನೋಡಿದ್ರೆ ಆ ಶಿರ ಎಡು ಬೀಳ್ತಾಳೆ. ಅಲ್ಲಿ ಶಿರ, ಅವನ ಕೊರಳಿನ ಚೆಂಡು ಭಾಗ ಅಲ್ಲೇ ಇರುತ್ತೆ. ಆವಾಗ ಅದನ್ನು ತಗೊಂಡು ನೋಡ್ತಾಳೆ. ಅಲ್ಲಿ ರಾಜಭಟರು ಬಂದು ಇವಳೇ ಕೊಲೆ ಮಾಡಿದ್ದಾಳೆ ಅಂತ ಆರೋಪ ಮಾಡ್ತಾರೆ. ಅವಾಗ ರಾಜ ಮರಣದಂಡನೆ ವಿಧಿಸ್ತಾನೆ. ಆ ರಾಜ ಹರಿಶ್ಚಂದ್ರನಿಂದಲೇ ಅವಳ ಶಿರಚ್ಛೇದನ ಮಾಡಲಿಕ್ಕೆ ಆದೇಶ ಮಾಡ್ತಾನೆ. ಇನ್ನೇನು ಆ ಸ್ಮಶಾನದಲ್ಲಿ ಶಿರಚ್ಛೇದನ ಮಾಡಬೇಕು ತಾರಾಮತಿಯ. ಆ ಸಮಯದಲ್ಲಿ ಎಲ್ಲ ದೇವತೆಗಳು ಪ್ರಕಟ ಆಗ್ತಾ ಇದ್ದಾರೆ, ತ್ರಿಮೂರ್ತಿಗಳು ಪ್ರಕಟ ಆಗ್ತಾ ಇದ್ದಾರೆ. ವಿಶ್ವಾಮಿತ್ರರು, ವಶಿಷ್ಠ ಮಹರ್ಷಿಗಳು ಎಲ್ಲರೂ ಪ್ರತ್ಯಕ್ಷರಾಗಿ ಹೇಳ್ತಾ ಇದ್ದಾರೆ, ಇತಿಹಾಸದಲ್ಲಿ ಸತ್ಯ ಧರ್ಮದ ಪರಿಪಾಲಕ ನಿನ್ನಂಥ ವ್ಯಕ್ತಿ
ಅಪರೂಪ ಅಂಥೇಳಿ, ನಿನ್ನ ಹೆಸರು ಸೂರ್ಯ ಚಂದ್ರಾರ್ಕ ಪರ್ಯಂತರವಾಗಿರಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ, ಆನಂತರ ಎಲ್ಲ ದೇವಾನ ದೇವತೆಗಳು ಅನುಗ್ರಹ ಮಾಡಿ ನಿನ್ನ ಹೆಸರು ಸೂರ್ಯ ಚಂದ್ರ ಪರ್ಯಂತರವಾಗಿ ಉಳಿಯುವಂತಾಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅವನ ಕೀರ್ತಿ ಬೆಳಗತ್ತೆ ಅಂತ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ಯಾವುದೇ ಸಂದರ್ಭದಲ್ಲೂ ಕೂಡ ಕಠಿಣ ಪ್ರಸಂಗ ಬಂದಾಗ ನಾವು ಕುಗ್ಗೋದು ಬೇಡ, ನೋವನ್ನು ಮಾಡ್ಕೊಳ್ಳೋದು ಬೇಡ, ಆತಂಕವನ್ನು ಪಡೋದು ಬೇಡ. ಎಲ್ಲವನ್ನು ಗಟ್ಟಿಯಾಗಿ ಮೆಟ್ಟಿ ನಿಂತು ಎದುರಿಸೋಣ, ಉತ್ತರ ಕೊಡೋಣ, ಉತ್ತರದಾಯಿಯಾಗಿ ಬೆಳೆಯೋಣ. ಆವಾಗ ಆ ಭಗವಂತನ ಕೃಪೆ ನಮ್ಮ ಮೇಲಾಗತ್ತೆ, ಭಗವಂತನ ಆಶೀರ್ವಾದ ನಮಗೆ ಲಭ್ಯವಾಗತ್ತೆ ಅನ್ನುವಂಥ ಮಾತನ್ನು ತಿಳಿಸಿ ನಮ್ಮ ಭಕ್ತರು ಹೇಳೋದಿಷ್ಟೇ. ಅನೇಕ ಆರೋಪಗಳು, ನಿಂದೆಗಳು, ಗೊಂದಲಗಳು, ಆತಂಕಗಳು ಪ್ರತಿಯೊಬ್ಬರಿಗೂ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ, ಹಣ್ಣು ಇರುವ ಮರಕ್ಕೆ ಕಲ್ಲು ಹೊಡೆಯುವಂಥದ್ದು. ಯಾವಾಗಲೂ ಕೂಡ ಪ್ರತಿಯೊಬ್ಬರೂ ಕೂಡ ಸಾತ್ವಿಕರು, ಧರ್ಮವಂತರ ಮೇಲೆ ಅನೇಕ ಆರೋಪ, ಗೊಂದಲ, ಆತಂಕ, ಸಮಸ್ಯೆಗಳು, ಸಂಕಷ್ಟಗಳು ಬರೋ ಸಹಜ ಸತ್ಯ. ಯಾವುದೇ ಪ್ರಸಂಗದಲ್ಲೂ ವಿಚಲಿತರಾಗೋದು ಬೇಡ. ಆ ಭಗವಂತ ಪ್ರತಿಯೊಂದು ಪರೀಕ್ಷೆಯನ್ನು ಒಡ್ಡಿ ಅದಕ್ಕೆ ಪರಿಹಾರವನ್ನು ಅವನೇ ಇಟ್ಟಿರ್ತಾನೆ. ಅಲ್ಲಿವರೆಗೂ ಒಂದಷ್ಟು ತಾಳ್ಮೆಯಿಂದ ನಾವು ನೀವೆಲ್ಲ ಕಾಯೋಣ ಅನ್ನುವಂಥ ಮಾತನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.